ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸಿದ್ದುಗೆ ಶಾಕ್, ಡಿಕೆಶಿಗೆ ಡಿಚ್ಚಿ. ಬಿಜೆಪಿ ಮಾಸ್ಟರ್ ಪ್ಲಾನ್ ರೆಡಿ. 574 ಲೀಡರ್ಸ್, 10 ರಣತಂತ್ರ. ಕಮಲ ಪಡೆಯ ಸ್ಟ್ರಾಟಜಿ ಹೇಗಿದೆ? ರಾಜಾ ಹುಲಿಗೆ ಚಕ್ರವ್ಯೂಹ. ಏನಿದು ಹೈಕಮಾಂಡ್ ತಂತ್ರ? ಬಿಜೆಪಿ ಕಾರ್ಯಕಾರಿಣಿಯ ಅಜೆಂಡಾದಲ್ಲಿ ಏನೆಲ್ಲ ಇದೆ? ಮುಂಬರುವ ಚುನಾವಣೆಗೆ ಕಮಲ ಪಾಳ್ಯ ಯಾವ ರೀತಿ ಸಜ್ಜಾಗ್ತಾ ಇದೆ? ಇದುವೇ ಈ ಹೊತ್ತಿನ ಫೋಕಸ್ 18 ಬಿಜೆಪಿ ಕಾರ್ಯತಂತ್ರ. ಬರುವಂಥ ದಿನಗಳಲ್ಲಿ ಈ ಪಕ್ಷದ ಸಂಘಟನೆಯನ್ನು ಶಕ್ತಿಶಾಲಿಯಾಗಿ ಮಾಡಿ ಬರುವಂಥ ಎಲ್ಲ ಚುನಾವಣೆಗಳನ್ನ ಯಾವ ರೂಪದಲ್ಲಿ ಗೆಲ್ಲಬೇಕು ಅನ್ನೋಂಥ ಎಲ್ಲ ರೂಪರೇಷೆಗಳು ಕೂಡ ಇವತ್ತು ಮತ್ತು ನಾಳೆ ಚರ್ಚೆಗಳಾಗ್ತಾ ಇದೆ. ಅಧ್ಯಕ್ಷರು ಮತ್ತು ಕಾರ್ಯಕಾರಿಣಿ ಸದಸ್ಯರು ಬರ್ತಾರೆ, ಶಾಸಕರು ಬರ್ತಾರೆ, ಲೋಕಸಭಾ ಸದಸ್ಯರು. ಹೀಗಾಗಿ ಬಹಳಷ್ಟು ವಿಚಾರ ಪಕ್ಷದ ಹಿನ್ನೆಲೆ ಇಟ್ಟುಕೊಂಡು, ಪಕ್ಷ ಸಂಘಟನೆ ಇಟ್ಟುಕೊಂಡು ಚರ್ಚೆ ಆಗ್ತದೆ. ಸಿದ್ದುಗೆ ಶಾಕ್, ಡಿಕೆಗೆ ಡಿಚ್ಚಿ. ಬಿಜೆಪಿ ಮಾಸ್ಟರ್ ಪ್ಲಾನ್ ರೆಡಿ. 574 ಲೀಡರ್ಸ್, 10 ರಣತಂತ್ರ. ಕಮಲ ಪಡೆಯ ಸ್ಟ್ರಾಟಜಿ ಹೇಗಿದೆ? ರಾಜಾ ಹುಲಿಗೆ ಚಕ್ರವ್ಯೂಹ. ಏನಿದು ಹೈಕಮಾಂಡ್ ತಂತ್ರ? ಪ್ರವಾಸ ಮಾಡ್ತಾ ಇದ್ದೇವೆ. ಪ್ರವಾಸ ಈಗಾಗಲೇ ಪ್ರಾರಂಭ ಆಗಿದೆ. ಖಂಡಿತವಾಗಿ ಅವರನ್ನು ಸೈಡ್ ಲೈನ್ ಮಾಡಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ನಿಜ, ಮುಖ್ಯಮಂತ್ರಿಯವರೇ ನಮ್ಮ ಆ ಒಂದು ಶಾಸಕಾಂಗ ಪಕ್ಷದ ನಾಯಕರಾಗಿರೋ ಕಾರಣ ಅವರ ಹೆಸರು ಮುಂಚೂಣಿಯಲ್ಲಿರ್ತದೆ. No need of the green signal. BSY is the tallest leader amongst all parties in Karnataka. ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರೋ ಕೇಸರಿ ಪಾಳ್ಯ ಮುಂದಿನ ಚುನಾವಣೆಯಲ್ಲೂ ಮತ್ತೆ ಅಧಿಕಾರದ ಗದ್ದುಗೆ ಏರೋಕೆ ಪ್ಲಾನ್ ಮಾಡುತ್ತಿದೆ. ಈಗಿನಿಂದಲೇ 2023ರ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ಸಜ್ಜುಗೊಳ್ಳಬೇಕು, ವಿರೋಧಿ ಪಾಳ್ಯವನ್ನ ಯಾವ ರೀತಿ ಮಣಿಸಬೇಕು, ಮತದಾರರನ್ನ ಯಾವ ರೀತಿ ಒಲಿಸಿಕೊಳ್ಳಬೇಕು ಅನ್ನೋದರ ಬ್ಲೂ ಪ್ರಿಂಟ್ ತಯಾರಾಗ್ತಿದೆ. ಅಂದಹಾಗೆ ಈ ಮಾಸ್ಟರ್ ಪ್ಲಾನ್, ಗೇಮ್ ಸ್ಟ್ರಾಟಜಿ ಎಲ್ಲದಕ್ಕೂ ವೇದಿಕೆ ಸಜ್ಜಾಗಿದೆ. ಬಿಜೆಪಿಯನ್ನ ಮತ್ತಷ್ಟು ಬೂಸ್ಟ್ ಮಾಡೋದಕ್ಕೆ, ಕಮಲಪಾಳ್ಯಕ್ಕೆ ಮತ್ತಷ್ಟು ಶಕ್ತಿ ತುಂಬೋದಕ್ಕೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬೃಹತ್ ಮಟ್ಟದಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯುತ್ತಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಶನಿವಾರ ಕೋರ್ ಕಮಿಟಿ ಪದಾಧಿಕಾರಿಗಳ ಸಭೆ ನಡೆದರೆ ಭಾನುವಾರ ಕಾರ್ಯಕಾರಿಣಿ ಸಭೆ ಇದೆ. ಇದಕ್ಕೆ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ಸಿದ್ದುಗೆ ಶಾಕ್ ಕೊಡೋದಕ್ಕೆ, ಡಿಕೆಶಿಗೆ ಡಿಚ್ಚಿ ಕೊಡೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡಿದೆ. 574 ಲೀಡರ್ಸ್, 10 ರಣತಂತ್ರದೊಂದಿಗೆ ಫೀಲ್ಡ್ಗೆ ಇಳಿದಿದ್ದಾರೆ. ಕಮಲ ಪಡೆಯ ಸ್ಟ್ರಾಟಜಿ ವಿರೋಧಿಗಳನ್ನೇ ಒಮ್ಮೆ ಶೇಕ್ ಮಾಡಿಬಿಡುತ್ತೆ. ಇನ್ನೊಂದು ಕಡೆ ರಾಜಾ ಹುಲಿಗೆ ಚಕ್ರವ್ಯೂಹ ಹೆಣೆಯಲಾಗಿದ್ದು, ಹೈಕಮಾಂಡ್ ರಣತಂತ್ರ ಎಲ್ಲರನ್ನೂ ನಿಬ್ಬೆರಗಾಗಿಸುತ್ತೆ. ಬೊಮ್ಮಾಯಿ ಸಿಎಂ ಆದ್ಮೇಲೆ ನಡೆಯುತ್ತಿರೋ ಮೊದಲ ಕಾರ್ಯಕಾರಿಣಿ ಸಭೆ ಇದಾಗಿದ್ದು ಕುತೂಹಲ ಕೆರಳಿಸಿದೆ. ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ದಾವಣಗೆರೆ ಅಲಂಕಾರಗೊಂಡು ಸಜ್ಜಾಗಿದೆ. ಎಲ್ಲೇ ನೋಡಿದ್ರೂ ಕೇಸರಿ ಪಾಳ್ಯದ ಬಾವುಟಗಳೇ ರಾರಾಜಿಸುತ್ತಿದೆ. ನಾಯಕತ್ವ ಬದಲಾವಣೆ ನಂತರ ಇದೇ ಮೊದಲ ಬಾರಿಗೆ ಕಾರ್ಯಕಾರಿಣಿ ಸಭೆ ನಡೆದಿದ್ದು ಕುತೂಹಲ ಇಮ್ಮಡಿಯಾಗಿದೆ. ಪಕ್ಷದಲ್ಲಿನ ಆಂತರಿಕ ಸಮಸ್ಯೆಗಳು ಹಾಗೂ ಮುಂದಿನ ಚುನಾವಣೆಯ ದೃಷ್ಟಿಕೋನದಲ್ಲಿ ಈ ಸಭೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಈ ಸಭೆ ಬಹುಮುಖ್ಯವಾಗಿದೆ. ಕಾರ್ಯಕಾರಿಣಿ ಸಭೆಯಲ್ಲಿ 108 ಲೆಕ್ಕಾಚಾರ ಹಾಕಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಬಿಎಲ್ ಸಂತೋಷ್, ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ವೈ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ರಾಜೀವ್ ಚಂದ್ರಶೇಖರ್, ಭಗವಂತ್ ಖೂಬಾ, ನಾರಾಯಣ ಸ್ವಾಮಿ, ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ಸೇರಿದಂತೆ ಕೇಂದ್ರ, ರಾಜ್ಯ ಸಚಿವರು ಸೇರಿ 574 ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ಈ ಬಾರಿಯ ಕಾರ್ಯಕಾರಿಣಿ ಸಭೆ 10 ಹಲವು ಮಹತ್ವಗಳನ್ನು ಪಡೆದುಕೊಂಡಿದೆ. 108 ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಬಿಜೆಪಿ ಕಾರ್ಯತಂತ್ರ ರೂಪಿಸಿದೆ. ಇನ್ನು ಸಚಿವ ಭೈರತಿ ಬಸವರಾಜು ಕಾರ್ಯಕಾರಿಣಿ ಸಭೆಯ ಉಸ್ತುವಾರಿ ವಹಿಸಿಕೊಂಡಿದ್ರು. ಅವರು ಕೂಡ ಈ ಸಭೆ ಬಗ್ಗೆ ಮಾತನಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಚುನಾವಣೆಗಳಿದೆ, ತಾಲೂಕ್ ಪಂಚಾಯತ್ ಚುನಾವಣೆಗಳಿದೆ, ಹಾಗೆ ಬೆಂಗಳೂರು ನಗರ ಮಹಾನಗರ ಪಾಲಿಕೆ ಚುನಾವಣೆಗಳು ಕೂಡ ನಮ್ಮ ಮುಂದಿದೆ. ನಮ್ಮ ನಾಯಕರೆಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಯಾವ ರೀತಿ ನಾವು ಪಕ್ಷವನ್ನ ಸಂಘಟನೆ ಮಾಡಬೇಕು, ಪಕ್ಷಕ್ಕೆ ಯಾವ ರೀತಿ ನಾವು ಒತ್ತನ್ನು ಕೊಡಬೇಕು ಅಂತೇಳಿ
ಆಯಾ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧ್ಯಕ್ಷರುಗಳಿಗೆ, ವಿಶೇಷವಾಗಿ ಅಲ್ಲಿನ ಸನ್ಮಾನ್ಯ ಶಾಸಕರಿಗೆ ಕೂಡ ಅನೇಕ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಇವತ್ತು ರಾಜ್ಯದ ನಾಯಕರುಗಳು ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕಾರಿಣಿ ಅಜೆಂಡಾ ಏನು? ಬಿಜೆಪಿ ಹೇಳಿ ಕೇಳಿ ಶಿಸ್ತಿನ ಪಕ್ಷ. ಇಲ್ಲಿ ಯಾವುದೇ ವಿಚಾರಗಳು ಜಾರಿಯಾಗಬೇಕಾದ್ರೆ, ಚುನಾವಣೆಗೆ ಸಜ್ಜಾಗಬೇಕಾದ್ರೆ ಒಂದು ಪ್ರಾಪರ್ ಪ್ಲಾನ್ ಮಾಡಿಕೊಳ್ಳಲಾಗುತ್ತೆ. ತಳಮಟ್ಟದಿಂದ ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದರ ಬಗ್ಗೆ ಹೆಚ್ಚು ಚಿಂತನೆ ಮಾಡಲಾಗುತ್ತೆ. ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿಯೇ ಈ ಎಲ್ಲ ಸಭೆಗಳು ನಡೆಯುತ್ತೆ. ಇದೇ ರೀತಿ ರಣತಂತ್ರಗಳನ್ನು ರೂಪಿಸ್ತಾನೆ ಇಲ್ಲಿವರೆಗೂ ಬಿಜೆಪಿ ವಿಧಾನಸಭೆ, ಲೋಕಸಭಾ ಚುನಾವಣೆ, ಉಪಚುನಾವಣೆ, ಪಾಲಿಕೆ ಚುನಾವಣೆಗಳನ್ನು ಗೆದ್ದಿದೆ. ಈಗ ಈ ಕಾರ್ಯಕಾರಿಣಿಯ ಪ್ರಮುಖ ಉದ್ದೇಶವೇ ಟಾರ್ಗೆಟ್ 2023. ಚುನಾವಣೆಗೆ ಇನ್ನೂ 2 ವರ್ಷ ಇರುವಾಗಲೇ ಪಕ್ಷಕ್ಕೆ ಭದ್ರ ಬುನಾದಿ ಹಾಕೋದಕ್ಕೆ ಈ ಸಭೆ ನಡೆದಿದೆ. ಹಾಗಾದ್ರೆ ಈ ಸಭೆಯ ಪ್ರಮುಖ ಅಜೆಂಡಾಗಳು ಯಾವುದು ಅನ್ನೋದನ್ನ ನೋಡೋಣ. ಬಿಎಸ್ವೈ ರೀತಿ ಬೊಮ್ಮಾಯಿ ಮಾಸ್ ಲೀಡರ್ ಆಗಬೇಕು. ಬಿಎಸ್ವೈ ನಂತರ 2ನೇ ಹಂತದ ನಾಯಕರನ್ನ ಬೆಳೆಸುವುದು. ಬಿಎಸ್ವೈ ಬಿಜೆಪಿಯ ಮಾಸ್ ಲೀಡರ್ ಅನ್ನೋದರಲ್ಲಿ 2 ಮಾತಿಲ್ಲ. ಕರ್ನಾಟಕದಲ್ಲಿ ಕಮಲಪಾಳ್ಯಕ್ಕೆ ಭದ್ರ ಬುನಾದಿ ಹಾಕಿದ್ದೇ ಕೇಸರಿ ಕಲಿ ಯಡಿಯೂರಪ್ಪ. ನಿರಂತರವಾಗಿ ಅವಿರತವಾಗಿ ದುಡಿದು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದಾರೆ. ಈಗಲೂ ರಾಜ್ಯ ಬಿಜೆಪಿ ಅಂದ್ರೆ ಬಿಎಸ್ವೈ ಹೆಸರು ಅಗ್ರ ಪಂಕ್ತಿಯಲ್ಲಿರುತ್ತೆ. ಬಿಎಸ್ವೈರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾದಾಗಲೂ ಹೈಕಮಾಂಡ್ಗೆ ಇದು ಸುಲಭದ ಕೆಲಸವಾಗಿರಲಿಲ್ಲ. ಈ ಹಿಂದೆ ಬಿಎಸ್ವೈಗೆ ಪರ್ಯಾಯ ನಾಯಕರನ್ನ ತಂದು ಕೂರಿಸುವಲ್ಲಿ ಹೈಕಮಾಂಡ್ ವಿಫಲವಾಗಿತ್ತು. ಬಿಎಸ್ವೈರನ್ನು ಅಧಿಕಾರದಿಂದ ಕೆಳಗಿಳಿಸಿದಾಗ ಹೈಕಮಾಂಡ್ ಮುಂದೆ ಇದ್ದ ದೊಡ್ಡ ಸವಾಲೆ ಬಿಎಸ್ವೈಗೆ ಪರ್ಯಾಯ ನಾಯಕ ಯಾರು ಅಂತ. ಈಗ ಬೊಮ್ಮಾಯಿ ಸಿಎಂ ಆಗಿದ್ದಾರೆ. ಅವರಲ್ಲಿ ಬಿಎಸ್ವೈ ರೀತಿ ಮಾಸ್ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋ ಮಾತು. ಆದರೆ ಬಿಎಸ್ವೈ ರೀತಿಯೇ ಬೊಮ್ಮಾಯಿ ಕೂಡ ಮಾಸ್ ಲೀಡರ್ ಆಗಬೇಕು, ಪಕ್ಷವನ್ನ ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕು ಅನ್ನೋದು ಕಾರ್ಯಕಾರಿಣಿಯ ಪ್ರಮುಖ ಅಜೆಂಡಾ. ಬಿಜೆಪಿ ಯಾವತ್ತೂ ಕುಟುಂಬ ರಾಜಕಾರಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ಬಿಎಸ್ವೈ ಕುಟುಂಬದ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಾಗ ಹೈಕಮಾಂಡ್ ಅವರ ಕುಟುಂಬಕ್ಕೆ ಸೂಕ್ಷ್ಮ ಸಂದೇಶ ಸಾರಿತ್ತು. ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಯುವ ನಾಯಕರನ್ನ ಮುನ್ನೆಲೆಗೆ ತರುವುದು ಬಿಜೆಪಿಯ ಮುಖ್ಯ ಉದ್ದೇಶ. ಪಕ್ಷ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರಬಾರದು, ಪರ್ಯಾಯ ನಾಯಕರು ಸೃಷ್ಟಿಯಾಗಲೇಬೇಕು ಅನ್ನೋದು ಬಿಜೆಪಿಯ ಮೇನ್ ಅಜೆಂಡಾ. ಈಗ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಎಸ್ವೈ ನಂತರ 2ನೇ ಹಂತದ ನಾಯಕರನ್ನ ಬೆಳೆಸೋದ್ರ ಬಗ್ಗೆಯೂ ಚಿಂತನೆ ನಡೆದಿದೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಬಿಬಿಎಂಪಿ ಚುನಾವಣೆ ತಯಾರಿ ಹೇಗಿರಬೇಕು? ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಅಜೆಂಡಾಗಳೇನು? ಬಿಜೆಪಿ ಈಗಾಗಲೇ ಹಲವು ಉಪಚುನಾವಣೆಗಳನ್ನು ಗೆದ್ದು ಬೀಗಿದೆ. ಇದೇ ತಿಂಗಳು ನಡೆದ ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ ಕೇಸರಿಪಾಳ್ಯ ಗೆಲುವಿನ ನಗೆ ಬೀರಿದೆ. ಬೊಮ್ಮಾಯಿ ಸಿಎಂ ಆದ ಮೇಲೆ ನಡೆದ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಿದ್ದಾರೆ. ಇದು ಬಿಜೆಪಿ ಹೈಕಮಾಂಡ್ಗೂ ಒಂದು ರೀತಿಯ ಆತ್ಮವಿಶ್ವಾಸ ಮೂಡಿಸಿದೆ. ಈಗ ಬಿಜೆಪಿ ಮುಂದಿರೋ ಸವಾಲು ಅಂದ್ರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಬಿಬಿಎಂಪಿ ಚುನಾವಣೆ. ಮತ್ತೆ ಎಂದಿನಂತೆ ಯಾವ ರೀತಿ ಗ್ರೌಂಡ್ ಲೆವೆಲ್ನಲ್ಲೇ ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷವನ್ನ ಯಾವ ರೀತಿ ಬಲವರ್ಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬರುವಂಥ ದಿನಗಳಲ್ಲಿ ಈ ಪಕ್ಷದ ಸಂಘಟನೆಯನ್ನು ಶಕ್ತಿಶಾಲಿಯಾಗಿ ಮಾಡಿ ಬರುವಂಥ ಎಲ್ಲ ಚುನಾವಣೆಗಳನ್ನ ಯಾವ ರೂಪದಲ್ಲಿ ಗೆಲ್ಲಬೇಕು ಅನ್ನೋಂಥ ಎಲ್ಲ ರೂಪರೇಷೆಗಳು ಕೂಡ ಇವತ್ತು ಮತ್ತು ನಾಳೆ ಚರ್ಚೆಗಳಾಗ್ತಾ ಇದೆ. ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಹುರಿದುಂಬಿಸುವುದು, ಮನೆ ಮನೆಗೂ ಹೋಗಿ ಮತದಾರರನ್ನ ಒಲಿಸೋದು, ಹಾಗೆ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಲುಪಿಸೋದು, ಅವರಿಗೆ ಮನದಟ್ಟಾಗುವಂತೆ ಮಾಡುವುದು, ಬಿಜೆಪಿಯ ಹಿರಿಯ ನಾಯಕರ ನೇತೃತ್ವದಲ್ಲಿ ರಣತಂತ್ರ ರೂಪಿಸುವುದು, ಒಂದಿಷ್ಟು ನಾಯಕರು ಕಾರ್ಯಕರ್ತರೊಂದಿಗೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರವಾಸ ಕೈಗೊಳ್ಳುವುದು, ಅಲ್ಲಿನ ವಸ್ತುಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡುವುದು, ಮೂಲಭೂತ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಒದಗಿಸುವುದು, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯತಂತ್ರಗಳನ್ನು ರೂಪಿಸೋದ್ರ ಮೂಲಕ ಎಲೆಕ್ಷನ್ ಗೆಲ್ಲೋದು ಬಿಜೆಪಿಯ ಮೇನ್ ಟಾರ್ಗೆಟ್. ಮನೆ ಮನೆಗೂ ಸರ್ಕಾರದ ಅಭಿವೃದ್ಧಿ ತಲುಪಬೇಕು, ಚುನಾವಣೆಗಳಲ್ಲಿ ಗೆಲ್ಲಬೇಕು, ಮತದಾರರನ್ನ ಒಲಿಸಿಕೊಳ್ಬೇಕು ಅಂದ್ರೆ ಪ್ರಮುಖವಾಗಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಜನರಿಗೆ ತಲುಪಬೇಕು. ಜಿಲ್ಲಾ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಅದೆಷ್ಟೋ ಜನರಿಗೆ ಸರ್ಕಾರದ ಕಾರ್ಯಗಳು, ಯೋಜನೆಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ಹೀಗಾಗಿ ಕಾರ್ಯಕರ್ತರ ಮೂಲಕ, ನಾಯಕರ ಮೂಲಕ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನ ಯಾವ ರೀತಿ ತಲುಪಿಸಬೇಕು ಅನ್ನೋದರ ಬಗ್ಗೆಯೂ ಚರ್ಚೆ ಆಗಿದೆ. ಮುಂದಿನ ಚುನಾವಣೆ ಹೊತ್ತಿಗೆ ಯಾವೆಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಆಗಬೇಕು, ಅದು ರಾಜ್ಯದ ಮೂಲೆ ಮೂಲೆಯನ್ನ ಯಾವ ರೀತಿ ತಲುಪಬೇಕು ಅನ್ನೋದರ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ. ಕಾರ್ಯಕರ್ತರ ಹೊಣೆ ಏನು, ನಾಯಕರ ಹೊಣೆ ಬಗ್ಗೆ ಚರ್ಚೆ. ಎಲ್ಲ ಪಕ್ಷಗಳಿಗೆ ಕಾರ್ಯಕರ್ತರೇ ಜೀವಾಳ.
ಬಿಜೆಪಿ ತನ್ನ ಕಾರ್ಯಕರ್ತರನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ತಿದೆ. ಹಾಗೆ ಮುಂಬರುವ ಚುನಾವಣೆಗಳಲ್ಲಿ ಯಾವ ರೀತಿ ಕಾರ್ಯಕರ್ತರನ್ನ ಬಳಸಿಕೊಳ್ಳಬೇಕು, ಹಾಗೆ ನಾಯಕರಿಗೆ ಯಾವ ರೀತಿ ಹೊಣೆ ಹಂಚಿಕೆ ಮಾಡಬೇಕು, ಇವರಿಬ್ಬರ ನಡುವೆ ಯಾವ ರೀತಿ ಹೊಂದಾಣಿಕೆ ಇರಬೇಕು ಅನ್ನೋದರ ಬಗ್ಗೆಯೂ ರಣತಂತ್ರ ರೂಪಿಸಲಾಗ್ತಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ಹೀಗಾಗಿ ಬಿಜೆಪಿ ಪ್ರತಿಪಕ್ಷಗಳನ್ನ ಯಾವ ರೀತಿ ಕಟ್ಟಿ ಹಾಕಬೇಕು, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಕಲಿಗಳಾದ ಸಿದ್ದು ಹಾಗೂ ಡಿಕೆಶಿಯನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದರ ಬಗ್ಗೆಯೂ ಪ್ಲಾನ್ ಮಾಡಿಕೊಳ್ಳಲಾಗ್ತಿದೆ. ಕೈ ಕಲಿಗಳು ಹೂಡೋ ರಣತಂತ್ರಗಳಿಗೆ ಯಾವ ರೀತಿ ಪ್ರತಿತಂತ್ರ ಹೂಡಬೇಕು, ಸಿದ್ದುಗೆ ಯಾವ ರೀತಿ ಶಾಕ್ ನೀಡಬೇಕು, ಡಿಕೆಗೆ ಯಾವ ರೀತಿ ಡಿಚ್ಚಿ ಕೊಡಬೇಕು, ಕೈಪಾಳ್ಯದ ಮತಗಳನ್ನು ಯಾವ ರೀತಿ ಒಲಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆಯೂ ಬಿಜೆಪಿ ಹೋಂವರ್ಕ್ ಮಾಡುತ್ತಿದೆ. ದಾವಣಗೆರೆಯ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ವಿಭಾಗೀಯ ಪ್ರಭಾರಿಗಳು ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳ ಸಭೆ ಕೂಡ ನಡೆಯಿತು. ಈ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳು ಚರ್ಚೆ ಆಯಿತು. ಈ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕಾರಿಣಿಯಲ್ಲಿ ರಾಜಾಹುಲಿ ಬಿಎಸ್ವೈ ಅವರ ರಾಜ್ಯ ಪ್ರವಾಸ ಕೂಡ ಹೀಟ್ ಆಫ್ ದಿ ಟಾಪಿಕ್ ಆಗಿದೆ. ಗಣೇಶ ಚತುರ್ಥಿ ನಂತರ ಬಿಎಸ್ವೈ ರಾಜ್ಯ ಪ್ರವಾಸ ಮಾಡುವುದಾಗಿ ಹೇಳಿದ್ರು. ಪಕ್ಷವನ್ನು ಬಲಪಡಿಸೋ ದೃಷ್ಟಿಯಿಂದ, ಮುಂದೆ ಪಕ್ಷವನ್ನು ಅಧಿಕಾರಕ್ಕೆ ತರೋ ದೃಷ್ಟಿಯಿಂದ ಯಾವ ರೀತಿ ಈಗಲಿಂದ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡುತ್ತೇವೆ. ರಾಜ್ಯದಲ್ಲಿ ನಾನಾಗಲಿ ನಮ್ಮ ಅಧ್ಯಕ್ಷರಾಗಲಿ ಉಳಿದ ಯಾವುದೇ ಮುಖಂಡು ಓಡಾಡೋದನ್ನು ಪಕ್ಷದ ಸಂಘಟನೆಯನ್ನು ಬಲಪಡಿಸಿ ನಾಳೆ ಬರುವಂಥ ಚುನಾವಣೆಯಲ್ಲಿ 135 ಸೀಟ್ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ಪ್ರವಾಸ ಈಗಾಗಲೇ ಪ್ರಾರಂಭ ಆಗಿದೆ. ನಿಶ್ಚಿತವಾಗಿ ಬರೋ ಚುನಾವಣೆಯಲ್ಲಿ 135-140 ಸೀಟ್ ಗೆದ್ದು ಮತ್ತೊಮ್ಮೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಕ್ಕೆ ಈಗಲಿಂದ ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಡಿಯೂರಪ್ಪನವರ ರಾಜ್ಯ ಪ್ರವಾಸದ ಮೇಲೂ ಹೈಕಮಾಂಡ್ ಒಂದು ಕಣ್ಣಿಟ್ಟಿದ್ದು ಅವರ ಸುತ್ತವೇ ಒಂದು ರಣವ್ಯೂಹ ಹೆಣೆದಿದೆ. ಬಿಜೆಪಿ ಕಾರ್ಯಕಾರಿಣಿಯ ಹೈಲೈಟ್ಸ್ಗಳಲ್ಲಿ ರಾಜಾಹುಲಿ ರಾಜ್ಯ ಪ್ರವಾಸ ಕೂಡ ಒಂದು. ಯಡಿಯೂರಪ್ಪ ಏಕಾಂಗಿಯಾಗಿ ಪ್ರವಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಒಂದು ರಣತಂತ್ರ ಹೂಡಿದೆ. ಏನಿದು ದಿಲ್ಲಿ ವರಿಷ್ಠರ ಪ್ಲಾನ್? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇವಾಗ ಪೆನಾಲ್ಟಿನೂ ಕಟ್ಬಿಟ್ಟು ಬಂದಿದ್ದೀನಿ. ರಸ್ತೆಯುದ್ದಕ್ಕೂ ಗುಂಡಿ ಬಿದ್ದಿದ್ರೆ ರೋಡ್ ಟ್ಯಾಕ್ಸ್ ಕಟ್ಟೋದ್ಯಾಕೆ? ದೊಡ್ಡವರ ಮನೆ ರಸ್ತೆ ಹೈಫೈ, ಬೇರೆ ಕಡೆ ತೇಪೆ ಕೆಲಸ ಯಾಕೆ? ರಸ್ತೆ ಕಾಮಗಾರಿ ಕರ್ಮಕಾಂಡ, ಟ್ರಾಫಿಕ್ ಜಾಮ್ ಶಿಕ್ಷೆ ನಮಗ್ಯಾಕೆ? ಎಚ್ಚೆತ್ತುಕೊಳ್ಳದ ಸರ್ಕಾರ, ಅಧಿಕಾರಿಗಳಿಗೆ ಕಾಳಜಿ ಇಲ್ವಾ? ರಸ್ತೆಯಲ್ಲೇ ನರಕ, ಮೆಗಾ ಅಭಿಯಾನ. ನರಕ ಎಲ್ಲಿದೆಪ್ಪ ಅಂದ್ರೆ ಬೆಂಗಳೂರು ರೋಡ್ಗಳೇ ನರಕವಾಗಿದ್ದಾವೆ. ರಸ್ತೆಯಲ್ಲೇ ನರಕ. #ಶಟ್ ದ ಪಾಟ್‌ಹೋಲ್. ಒಂದೇ ದಿನಕ್ಕೆ ಸಿಕ್ತು ಗುಡ್ ರೆಸ್ಪಾನ್ಸ್. ನ್ಯೂಸ್ 18 ಅವ್ರು ಬಂದಿರೋದು ನೋಡಿ ನಮಗೆ ನಿಜವಾಗ್ಲೂ ದೇವರೇ ಬಂದಂಗೆ ಅನಿಸ್ತಾ ಇದೆ. ಕಳಕಳಿಯ ಅಭಿಯಾನಕ್ಕೆ ಜನರ ಸಾಥ್. ಬಿಬಿಎಂಪಿ ಬಡಿದೆಬ್ಬಿಸಿದ ನ್ಯೂಸ್ 18. ಅಧಿಕಾರಿಗಳಿಗೆ ಈಗಾಗಲೇ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀವಿ. ನ್ಯೂಸ್ 18 ಅವರಿಗೆ ಅಭಿನಂದನೆಗಳು. ಈ ಮಳೆಗಾಲ ಮುಗ್ದ ತಕ್ಷಣವೇ ಆಸ್ಫಾಲ್ಟಿಂಗ್ ಮಾಡೋಂಥದ್ದನ್ನ ಮುಚ್ಚುವಂತ ಕ್ರಮವನ್ನು ವಹಿಸುತ್ತದೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ. ಫಾಲೋ ಮಾಡ್ತಾನೆ ಇರುತ್ತೆ ನ್ಯೂಸ್ 18. ರಸ್ತೆಯಲ್ಲೇ ನರಕ. #ಶಟ್ ದ ಪಾಟ್‌ಹೋಲ್. ಮೆಗಾ ಇಂಪ್ಯಾಕ್ಟ್. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ.
ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬಳಿಕ ನನ್ನ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಖಂಡಿತ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ D+, ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged I am India. ನೀವು ರಸ್ತೆ ನರಕ ಅನುಭವಿಸ್ತಾ ಇದ್ದೀರಾ? ನಿಮ್ಮ ಏರಿಯಾದಲ್ಲೂ ಇದೇ ಪ್ರಾಬ್ಲಮ್ಮಾ? ವಿಡಿಯೋ ಮಾಡಿ ಕಳುಹಿಸಿ, ನ್ಯೂಸ್ 18 ಅಭಿಯಾನಕ್ಕೆ ಕೈ ಜೋಡಿಸಿ. ರಸ್ತೆಯಲ್ಲೇ ನರಕ #shut the pothole. ವಾಟ್ಸ್ಆಪ್ ನಂಬರ್ 7815929800. ಬೆಂಗಳೂರಿನ ರಸ್ತೆಗಳು ಅಂದ್ರೆ ಎಲ್ಲಿ ನೋಡಿದ್ರು ಗುಂಡಿಗಳದೆ ಕಾರ್ಬಾರು. ನರಕ ಎಲ್ಲಿದೆಪ್ಪ ಅಂದ್ರೆ ಬೆಂಗಳೂರು ರೋಡ್ಗಳೇ ನರಕವಾಗಿದ್ದಾವೆ. ಮಳೆ ಬಂದ್ರಂತೂ ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ಹೋಗೋದು, ಗಾಡಿ ಒಳಗೆ ಹೋದ್ರೆ ಬೀಳದಂತೂ ಗ್ಯಾರಂಟಿ. ಗುಂಡಿಯಲ್ಲೇ ರೋಡ್ ಐತೆ, ರೋಡಲ್ಲಿ ಗುಂಡಿಗಳಿಲ್ಲ. ಎಂದು ಬೆಂಗಳೂರಿನ ಪಾಟೋಲ್ಸ್ಗಳ ಬಗ್ಗೆ ನ್ಯೂಸ್ 18 ಸತ್ಯಾಸತ್ಯತೆಗಳನ್ನು ಬಿಚ್ಚಿಡ್ತಿರ್ತಕ್ಕಂಥದ್ದು. ಈ ಲೆವೆಲ್ಗೆ ರೋಡ್ನ ಪರಿಸ್ಥಿತಿ ಇದೆ. ಮೊನ್ನೆ 2 ಆಕ್ಸಿಡೆಂಟ್ ಆಯ್ತು, ಒಂದು ಮಗು ಸತ್ತಾಯ್ತು. ಒಂದು ರೋಡ್ಗಳು ರೆಡಿ ಮಾಡಕ್ಕೆ ಹೋಗ್ತಾ ಇಲ್ಲ ನಮ್ಮ ಸರ್ಕಾರದವ್ರಿಗೆ. ಇವಾಗ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ. ಈ ಗುಂಡಿಲೆ ಕಮ್ಮಿ ಅಂದ್ರು 20 ಜನ ಬಿದ್ದಾರ. ಟ್ಯಾಕ್ಸ್ ಎಲ್ಲ ಕಟ್ತೀರಾ ನೀವು, ಏನ್ ಲಾಭ? ಇವಾಗ ಪೆನಾಲ್ಟಿನೂ ಕಟ್ಬಿಟ್ಟು ಬಂದಿದ್ದೀನಿ. ರಸ್ತೆಯುದ್ದಕ್ಕೂ ಗುಂಡಿ ಬಿದ್ದಿದ್ರೆ ರೋಡ್ ಟ್ಯಾಕ್ಸ್ ಕಟ್ಟೋದ್ಯಾಕೆ? ದೊಡ್ಡವರ ಮನೆ ರಸ್ತೆ ಹೈಫೈ, ಬೇರೆ ಕಡೆ ತೇಪೆ ಕೆಲಸ ಯಾಕೆ? ರಸ್ತೆ ಕಾಮಗಾರಿ ಕರ್ಮಕಾಂಡ, ಟ್ರಾಫಿಕ್ ಜಾಮ್ ಶಿಕ್ಷೆ ನಮಗ್ಯಾಕೆ? ಎಚ್ಚೆತ್ತುಕೊಳ್ಳದ ಸರ್ಕಾರ, ಅಧಿಕಾರಿಗಳಿಗೆ ಕಾಳಜಿ ಇಲ್ವಾ? ರಸ್ತೆಯಲ್ಲೇ ನರಕ ಮೆಗಾ ಅಭಿಯಾನ. ನರಕ ಎಲ್ಲಿದೆಪ್ಪ ಅಂದ್ರೆ ಬೆಂಗಳೂರು ರೋಡ್ಗಳೇ ನರಕವಾಗಿದ್ದಾವೆ. ರಸ್ತೆಯಲ್ಲೇ ನರಕ #shut the pothole. ಒಂದೇ ದಿನಕ್ಕೆ ಸಿಕ್ತು ಗುಡ್ ರೆಸ್ಪಾನ್ಸ್. ನ್ಯೂಸ್ 18 ಅವ್ರು ಬಂದಿರೋದು ನೋಡಿ ನಮಗೆ ನಿಜವಾಗ್ಲೂ ದೇವರೇ ಬಂದಂಗೆ ಅನ್ನಿಸ್ತಾ ಇದೆ. ಕಳಕಳಿಯ ಅಭಿಯಾನಕ್ಕೆ ಜನರ ಸಾಥ್. ಬಿಬಿಎಂಪಿ ಬಡಿದೆಬ್ಬಿಸಿದ ನ್ಯೂಸ್ 18. ಅಧಿಕಾರಿಗಳಿಗೆ ಈಗಾಗಲೇ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀವಿ. ನ್ಯೂಸ್ 18 ಅವರಿಗೆ ಅಭಿನಂದನೆಗಳು. ಈ ಮಳೆಗಾಲ ಮುಗ್ದ ತಕ್ಷಣವೇ ಆಸ್ಫಾಲ್ಟಿಂಗ್ ಮಾಡೋಂಥದ್ದನ್ನ ಮುಚ್ಚುವಂತ ಕ್ರಮವನ್ನು ವಹಿಸುತ್ತದೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ. ಬಿಜೆಪಿಯಲ್ಲಿ ಬಿಎಸ್ವೈ ರಾಜ್ಯ ಪ್ರವಾಸ ಭಾರೀ ಸದ್ದು ಮಾಡ್ತಾ ಇದೆ. ರಾಜಾಹುಲಿ ಪ್ರವಾಸ ಹೈಕಮಾಂಡ್ಗೆ ದೊಡ್ಡ ಟೆನ್ಷನ್ ಆಗಿದೆ. ಹೀಗಾಗಿ ಯಡಿಯೂರಪ್ಪ ಅವರ ಪ್ರವಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಹಾಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಈ ಬಗ್ಗೆ ಚರ್ಚೆ ಆಯ್ತಾ? ಈ ಬಗ್ಗೆ ಹೇಳ್ತೀವಿ ನೋಡಿ. ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ಶನಿವಾರ ಕೋರ್ ಕಮಿಟಿ ಸಭೆ ಜಿಲ್ಲಾ ಪದಾಧಿಕಾರಿಗಳೊಂದಿಗೆ ಹಾಗೂ ವಿಭಾಗೀಯ ಪ್ರಭಾರಿಗಳ ಜೊತೆ ಸಭೆಗಳ ಮ್ಯಾರಥಾನ್ ನಡೆಯಿತು. ಭಾನುವಾರ ಕಾರ್ಯಕಾರಿಣಿ ಸಭೆ ಇದೆ. ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಅರುಣ್ ಸಿಂಗ್, ಸಂಸದ ಪ್ರತಾಪ್ ಸಿಂಹ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ ಕೂಡ ಉಪಸ್ಥಿತರಿದ್ದರು. ದಾವಣಗೆರೆ ಖಾಸಗಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಸಭೆ ನಡೆದಿದ್ದು, ಪಕ್ಷ ಸಂಘಟನೆ ಕುರಿತಂತೆ ಪದಾಧಿಕಾರಿಗಳಿಗೆ ಅರುಣ್ ಸಿಂಗ್ ಕೆಲವು ನಿರ್ದೇಶನಗಳನ್ನು ನೀಡಿದ್ದಾರೆ. ಶನಿವಾರ ಸಂಜೆ ಸುಮಾರು 7 ಗಂಟೆಯ ಹೊತ್ತಿಗೆ ಬಿಜೆಪಿಯ ಮಹತ್ವದ ಕೋರ್ ಕಮಿಟಿ ಮೀಟಿಂಗ್ ನಡೆಯಿತು. ಈ ಸಭೆಯಲ್ಲಿ 17 ಜನ ಸದಸ್ಯರು ಭಾಗಿಯಾಗಿದ್ದರು. ಇದೇ ಮೊಟ್ಟ ಮೊದಲ ಬಾರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಿದ್ದರು.
ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಕೂಡ ಭಾಗಿಯಾಗಿದ್ರು. ವಿಧಾನ ಪರಿಷತ್ನಲ್ಲಿ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳುವ ಸಂಬಂಧ ಕೋರ್ ಕಮಿಟಿಯಲ್ಲಿ ಮಹತ್ವದ ಚರ್ಚೆ ಆಯಿತು. ಜನವರಿ ತಿಂಗಳಲ್ಲಿ 25 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಹೆಚ್ಚಿನ ಸ್ಥಾನ ಗಳಿಸುವ ಸಂಬಂಧ ಪಕ್ಷ ಸಂಘಟನೆಗೆ ಒತ್ತು ನೀಡುವುದರ ಬಗ್ಗೆ ಚರ್ಚೆ ಆಯಿತು ಅನ್ನೋ ಮಾತಿದೆ. ರಾಜ್ಯ ನಾಯಕರ ಪ್ರವಾಸದ ಕುರಿತು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಹಾಗೆ ಸಭೆಯಲ್ಲಿ ಯಡಿಯೂರಪ್ಪ ರಾಜ್ಯ ಪ್ರವಾಸದ ಬಗ್ಗೆಯೂ ಚರ್ಚೆ ಆಯಿತು ಅನ್ನೋ ಮಾಹಿತಿ ಇದೆ. ಯಡಿಯೂರಪ್ಪ ಪ್ರವಾಸಕ್ಕಾಗಿ ಯಾವ ರೀತಿ ಟೈಮ್ ಟೇಬಲ್ ನಿಗದಿಪಡಿಸಬೇಕು ಎಂಬ ಕುರಿತು ಚರ್ಚೆ ಆಗಿರೋ ಸಾಧ್ಯತೆ ಇದೆ. ಬಿಎಸ್ವೈ ರಾಜ್ಯ ಪ್ರವಾಸದ ಮೇಲೆ ಹೈಕಮಾಂಡ್ ಕಣ್ಣು. ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅದನ್ನು ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಭರವಸೆಯನ್ನು ಕೊಟ್ಟು ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು. ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ನಾನು ಸುಮ್ಮನೆ ಕುಳಿತುಕೊಳ್ಳಲ್ಲ, ಅದಕ್ಕಾಗಿ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮತ್ತೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಭಾವುಕರಾಗಿ ಹೇಳಿದ್ರು. ಇದೇ ಮಾತು ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಈ ಹಿಂದೆ ಗಣೇಶ ಚತುರ್ಥಿ ನಂತರ ರಾಜ್ಯ ಪ್ರವಾಸ ಮಾಡುವುದಾಗಿಯೂ ಬಿಎಸ್ವೈ ಹೇಳಿದ್ರು. ಈಗ ಗಣೇಶ ಚತುರ್ಥಿ ಮುಗಿದಿದೆ. ಎಲ್ಲರ ಕಣ್ಣು ಈಗ ರಾಜಾಹುಲಿ ರಾಜ್ಯ ಪ್ರವಾಸದ ಮೇಲಿದೆ. ಬಿಜೆಪಿ ಸಭೆಯಲ್ಲೂ ಕೂಡ ಬಿಎಸ್ವೈ ರಾಜ್ಯ ಪ್ರವಾಸವೇ ಹೈಲೈಟ್ ಆಗಿದೆ. ಬಿಜೆಪಿ ಪಕ್ಷದ ಹಿತದೃಷ್ಟಿಯಿಂದ ಬಿಎಸ್ವೈ ರಾಜ್ಯ ಪ್ರವಾಸ ಸ್ವಾಗತಾರ್ಹವೇ. ಬಿಎಸ್ವೈ ಮಾಸ್ ಲೀಡರ್ ಆಗಿರೋದ್ರಿಂದ ಅವರು ಫೀಲ್ಡ್ಗೆ ಇಳಿದರೆ ಅವರ ಹಿಂದೆ ಕಾರ್ಯಕರ್ತರ ದಂಡೇ ಬರುತ್ತೆ. ಮತ್ತೆ ಫೀನಿಕ್ಸ್ ಹಕ್ಕಿಯಂತೆ ಬಿಎಸ್ವೈ ಎದ್ದು ಬರ್ತಾರೆ. ಮತ್ತೆ ಹಳೆ ವರ್ಚಸ್ಸಿನಲ್ಲಿಯೇ ಜೋಶ್ನಲ್ಲಿಯೇ ಮುನ್ನುಗ್ತಾರೆ. ಇದೇ ವಿಚಾರವೇ ಈಗ ಸಿಎಂ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಸೇರಿದಂತೆ ಹೈಕಮಾಂಡ್ಗೂ ದೊಡ್ಡ ಟೆನ್ಷನ್ ತಂದೊಡ್ಡಿದೆ. ಮತ್ತೆ ಬಿಎಸ್ವೈ ಮುನ್ನೆಲೆಗೆ ಬಂದ್ರೆ ಎರಡನೇ ಹಂತದ ನಾಯಕರನ್ನ ಬೆಳೆಸೋದು ಕಷ್ಟ ಅನ್ನೋದು ಹೈಕಮಾಂಡ್ ಮುಂದಿರೋ ಸವಾಲು, ದೊಡ್ಡ ಟೆನ್ಷನ್ ಕೂಡ ಆಗಿದೆ. ಪಕ್ಷ ಸಂಘಟನೆಗೆ ಜಿಲ್ಲಾ ಪ್ರವಾಸ ಮಾಡಲು ಪ್ಲಾನ್ ಮಾಡಿರೋ ಬಿಎಸ್ವೈ ಪರ ಅರುಣ್ ಸಿಂಗ್ ಬ್ಯಾಟ್ ಬೀಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅರುಣ್ ಸಿಂಗ್, ಯಡಿಯೂರಪ್ಪ ರಾಜ್ಯ ಪ್ರವಾಸ ಆರಂಭಿಸಲು ಗ್ರೀನ್ ಸಿಗ್ನಲ್ ನೀಡುವ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪ ಹಿರಿಯ ನಾಯಕ, ಅವರು ರಾಜ್ಯ ಪ್ರವಾಸ ಮಾಡಬಹುದು. ಈ ಬಗ್ಗೆ ಈಗಾಗಲೇ ಹಲವು ಸಲಹೆ ನೀಡಿದ್ದೇನೆ ಅಂದ್ರು. ಸಿಂಗ್ ಈ ರೀತಿ ಮೇಲ್ನೋಟಕ್ಕೆ ಹೇಳಿರಬಹುದು, ಆದ್ರೆ ವರಿಷ್ಠರ ಲೆಕ್ಕಾಚಾರವೇ ಬೇರೆ ಇದೆ. No need of the green signal. BSY is the tallest leader amongst all parties in Karnataka. ರಾಜಾಹುಲಿ ಸುತ್ತ ಹೈಕಮಾಂಡ್ ಹೆಣಿತ ಚಕ್ರವ್ಯೂಹ. ಬಿಎಸ್ವೈ ಜೊತೆ ಫೀಲ್ಡ್ಗೆ ಇಳಿಯುತ್ತಾ 3 ಟೀಮ್. ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣದಿಂದ ದೂರ ಇರಬೇಕು ಅನ್ನೋದು ವರಿಷ್ಠರ ಅಪೇಕ್ಷೆ. ಆದರೆ ಸದಾ ಹೋರಾಟದ ಬದುಕನ್ನೇ ಕಂಡಿರುವ ಯಡಿಯೂರಪ್ಪನವರಿಗೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮತ್ತೆ ರಾಜ್ಯ ಪ್ರವಾಸದ ಬಗ್ಗೆ ಮಾತನಾಡುತ್ತಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಅಂತಾನೆ ಬಿಎಸ್ವೈ ದುಬಾರಿ ಕಾರು ಕೂಡ ಖರೀದಿ ಮಾಡಿದ್ರು. ಆದ್ರೆ ಗಣೇಶ ಚತುರ್ಥಿ ಮುಗಿದ್ರು ಅದ್ಯಾಕೋ ಇನ್ನು ಬಿಎಸ್ವೈ ಅವರ ಪ್ರವಾಸ ಆರಂಭ ಆಗಿಲ್ಲ. ಬಿಎಸ್ವೈ ಪದತ್ಯಾಗ ಮಾಡಿದಾಗ ಲಿಂಗಾಯತ ಸಮುದಾಯದ ನಾಯಕರು, ಸ್ವಾಮೀಜಿಗಳು ಬಿಜೆಪಿ ವರಿಷ್ಠರ ವಿರುದ್ಧ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಈಗ ರಾಜ್ಯ ಪ್ರವಾಸಕ್ಕೆ ಹೋಗುವುದನ್ನು ತಡೆದ್ರೆ ಇನ್ನಷ್ಟು ಸಮಸ್ಯೆಯಾಗಬಹುದು ಎನ್ನುವುದನ್ನು ಅರಿತಿರುವ ಹೈಕಮಾಂಡ್ ಬೊಮ್ಮಾಯಿ ಮೂಲಕ ಬಿಎಸ್ವೈ ಮನವೊಲಿಸೋಕೆ ಪ್ಲಾನ್ ಮಾಡುತ್ತಿದೆ. ರಾಜಾಹುಲಿ ಸುತ್ತವೇ ಹೈಕಮಾಂಡ್ ಸೈಲೆಂಟ್ ಆಗಿ ಚಕ್ರವ್ಯೂಹ ಹೆಣಿತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಖಂಡಿತವಾಗಿ ಅವರನ್ನು ಸೈಡ್ ಲೈನ್ ಮಾಡಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ನಿಜ, ಮುಖ್ಯಮಂತ್ರಿಯವರೇ ನಮ್ಮ ಆ ಒಂದು ಶಾಸಕಾಂಗ ಪಕ್ಷದ ನಾಯಕರಾಗಿರೋ ಕಾರಣ ಅವರ ಹೆಸರು ಮುಂಚೂಣಿಯಲ್ಲಿರ್ತದೆ. ಬಿಎಸ್ವೈ ರಾಜ್ಯ ಪ್ರವಾಸಕ್ಕೆ ಹೈಕಮಾಂಡ್ ಪ್ರತ್ಯಕ್ಷವಾಗಿ ಅಡ್ಡಗಾಲು ಹಾಕ್ತಿಲ್ಲ. ಈಗ ರಾಜ್ಯದ ಜವಾಬ್ದಾರಿಯನ್ನ ಸಿಎಂ ಹೆಗಲಿಗೆ ನೀಡಲಾಗಿದೆ. ಅವರು ಇದರ ಜವಾಬ್ದಾರಿ ನೋಡಿಕೊಳ್ತಾರೆ. ನೀವು ಅವರಿಗೆ ಸಲಹೆ ಸೂಚನೆ ನೀಡಿ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಬಿಎಸ್ವೈಗೆ ಸೂಚಿಸಿರಬಹುದು ಅನ್ನೋ ಮಾತಿದೆ. ಒಂದು ವೇಳೆ ಬಿಎಸ್ವೈ ರಾಜ್ಯ ಪ್ರವಾಸ ಮೊಟಕುಗೊಳಿಸಲ್ಲ ಅಂದ್ರೆ ಹೈಕಮಾಂಡ್ ಅದಕ್ಕೂ ಕೂಡ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದೆ ಅನ್ನೋ ಮಾತಿದೆ. ಬಿಎಸ್ವೈ ಏಕಾಂಗಿಯಾಗಿ ರಾಜ್ಯ ಪ್ರವಾಸ ಮಾಡಿದ್ರೆ ಸಂಪೂರ್ಣ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ. ಹೀಗಾಗಿ ಬಿಎಸ್ವೈ ಜೊತೆಗೆ ಇನ್ನೂ 2 ಟೀಮ್ ರಾಜ್ಯ ಪ್ರವಾಸ ಕೈಗೊಳ್ಳುವಂತೆ ದಿಲ್ಲಿ ವರಿಷ್ಠರು ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ರಾಜಾಹುಲಿ ಜೊತೆಗೆ ಸಿಎಂ ಬೊಮ್ಮಾಯಿ ಟೀಮ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕ್ಯಾಂಪ್ ಕೂಡ ಕೈ ಜೋಡಿಸಲಿದೆ. ಈ ಬಗ್ಗೆ ಈಗಾಗಲೇ ಅರುಣ್ ಸಿಂಗ್ ಕೂಡ ಕಟೀಲ್ ಜೊತೆಗೆ ಬಿಎಸ್ವೈ ಪ್ರವಾಸ ಮಾಡುತ್ತಾರೆ ಅನ್ನೋ ಸುಳಿವು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಈ ಮೂಲಕ ದಿಲ್ಲಿ ವರಿಷ್ಠರು ಪರೋಕ್ಷವಾಗಿ ಬಿಎಸ್ವೈ ಏಕಾಂಗಿ ಪ್ರವಾಸಕ್ಕೆ ಬ್ರೇಕ್ ಹಾಕುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಎನ್ನಲಾಗ್ತಿದೆ. ಹೈಕಮಾಂಡ್ ಈ ರೀತಿ ಸೂಚಿಸಿದ್ರೆ ಬಿಎಸ್ವೈ ಕೂಡ ಇಲ್ಲ ಅನ್ನೋದಕ್ಕಾಗಲ್ಲ. ಹಾಗಾಗಿ ದಿಲ್ಲಿಯಲ್ಲೇ ಕುಳಿತು ನಾಯಕರು ದಾಳ ಹೂಡಿದ್ದಾರೆ. ಎಲ್ಲ ಕಾರಣಗಳಿಂದ ಬಿಜೆಪಿ ಕಾರ್ಯಕಾರಿಣಿ ಸಭೆ ಹಲವು ಕುತೂಹಲಗಳನ್ನ ಹುಟ್ಟುಹಾಕಿದೆ. ನೋಡಿದ್ರಲ್ಲ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಯಾವ ರೀತಿಯಾಗಿದೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.